ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್. ಮೊದಲದಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಸಖತ್ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಸೊ ಅದು ಏನನ್ನೋದಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಇಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲೇದಾಗಿ ಮದುವೆ ಮನೆಯಲ್ಲಿ ಗೌರಿಯವರು ಎಲ್ಲ ಸಾಕ್ಷಿನ ಕಲೆ ಮಾಡ್ತಾರೆ. ಸೊ ಅಲ್ಲಿನೂ ಕೂಡ ಗೊತ್ತಾಗುತ್ತೆ ಅನಿಕೇತ್ ಎಂಥ ಪಾಪಿ ಅಂತ. ಸೊ ಅದು ಆದಮೇಲೆ ಈ ಕಡೆ ಯಾರು ಮೋನಿಕಾ ಅವರ ಮನೆಗೆ ಬರ್ತಾರೆ. ಬಂಧುಗಳೇನೆ ಅವ್ರ ಪೇರೆಂಟ್ಸಿಗೆ ಗೊತ್ತಿರೋದು ಒಂದೇ, ಇವರು ಪ್ರೆಗ್ನೆನ್ಸಿ ಆಗಿದ್ದಾರೆ ಅಥವಾ ಅಷ್ಟೇ ಪ್ರೆಗ್ನೆನ್ಸಿ ಆಗಿದ್ದಾರೆ ಅಷ್ಟೇ ಗೊತ್ತಿರುತ್ತೆ. ಆದರೆ ಹೆಂಗೆ ಆಗಿದ್ದಾರೆ ಅಂತಲೂ ಗೊತ್ತಿರಲ್ಲ, ಮತ್ತು ಯಾರು ಮಾಡಿದ್ದಾರೆ ಅಂತಲೂ ಗೊತ್ತಿರಲ್ಲ. ಸೊ ಆವಾಗ ಇಲ್ಲಿ ಅನಿಕೇತ್ ಅನ್ನೋದು ಒಂದು ಹೆಸರು ಬರುತ್ತೆ. ಯಾರು ಅಂತಾರಂದರೆ ಗೌರಿಯವರು ಹೇಳ್ತಾರೆ. ಸೊ ಇವರು ಗರ್ಭಿಣಿ ಆಗೋ ಕಾರಣ ಅನಿಕೇತ್ ಅಂತಲೇ ಹೇಳ್ತಾರೆ. ಸೊ ಆವಾಗ ಇಲ್ಲಿ ಅನಿಕೇತ್ ಅವರ ಅಮ್ಮ ಏನಿರ್ತಾರೆ ನೋಡಿ, ಮೋನಿಕಾನ ನಿನ್ನ ಲೈಫಿಂದ ಹೆಂಗಾರ ಮಾಡಿ ಹೊರಗೆ ಸರಿಸು, ದಬ್ಬಿಡುವ ಕಡೆ ಅಂತನೋ ಒಂದು ಮಾತನ್ನು ಹೇಳ್ತಾರೆ. ಸೊ ಆವಾಗ ಏನು ಮಾಡ್ತಾರಪ್ಪ ಅಂತಂದರೆ, ಆ ಕಡೆ ಯಾರು ಅನಿಕೇತ್ ಕೂಡ ಯೋಚನೆ ಮಾಡ್ತಾರೆ ಏನಾರ ಒಂದು ಮಾಡ್ಬೋದಂತ. ಇಲ್ಲಿ ಯಾವುದೇ ದಾರಿನೂ ಕೂಡ ಇರಲ್ಲ. ಓಕೆ, ಅವ್ರು ಮದುವೆ ಮಾಡ್ಕೊಳ್ಳೇಬೇಕು ಯಾರನ್ನ, ಮೋನಿಕಾ ಅವ್ರನ್ನ. ಸೊ ಇಲ್ಲಿ ಹೆಲ್ಪ್ ಮಾಡೋದು ಯಾರಪ್ಪ ಅಂತಂದರೆ ಅನಿಕೇತ್ ಅವ್ರ ಅಣ್ಣ ಯಾರು ವಿವೇಕ್ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಅಲ್ಲಿನೂ ಕೂಡ ಏನಾಗುತ್ತೆ, ವಿವೇಕ್ ಅವರು ಗೌರಿ ಕೂಡ ಒಂದು ಧೈರ್ಯನ ತುಂಬ್ತಾರೆ. ಏನಪ್ಪ ಅಂದರೆ ಮೋನಿಕಾನ ಮದುವೆ ಆಗ್ತಾನೆ ಯಾರು, ಅನಿಕೇತ್. ಹೆಂಗಾರ ಮಾಡಿ ಇಬ್ಬರು ಮದುವೆ ಮಾಡಿಸೋಣ ನಾವೇ, ಹಾಗೆ ಆ ಥರ ಅನ್ನೋ ಒಂದು ಧೈರ್ಯನೂ ಕೂಡ ತುಂಬ್ತಾರೆ ಯಾರು, ಗೌರಿ ಅವರಿಗೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟಿದೆ. ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಂತೆ. ಸೊ ನೆಕ್ಸ್ಟೇ ವಿಡಿಯೋದಲ್ಲಿ ಮದುವೆ ಮನೆಯಲ್ಲಿ ಏನೇನು ಆಯಿತು ಏನೇನಿಲ್ಲ, ಆ ಕಡೆ ಅನಿಕೇತ್ ಅವರ ಒಂದು ಮನೆಯಲ್ಲಿ ಏನಾಯಿತು, ಮತ್ತು ಈ ಕಡೆ ಮೋನಿಕಾ ಅವ್ರ ಮನೇಲಿ ಏನಾಯ್ತು ಅನ್ನೋದು ಹೇಳ್ತಂತೆ ನೆಕ್ಸ್ಟ್ ವಿಡಿಯೋನ ನೋಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹೇಳುತ್ತಾ, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ ನೆಕ್ಸ್ಟ್ ವಿಡಿಯೋ ಬಂದು ನೆಕ್ಸ್ಟ್ ವಿಡಿಯೋ ಓದ್ತೀರಿ. ಓಕೆ, ಬಾಯ್, ಟಾಟಾ.